ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಚುನಾವಣೆ 2026 ಜೇವರ್ಗಿಯಲ್ಲಿ ಬಾಲಕೃಷ್ಣನ್ ಅಬ್ಬರದ ಪ್ರಚಾರ. ರಾಜ್ಯ ವಕೀಲರ ಪರಿಷತ್ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರುತ್ತಿದ್ದು, ಜೇವರ್ಗಿಯಲ್ಲಿ ಅಭ್ಯರ್ಥಿ ಬಾಲಕೃಷ್ಣನ್ ಅಬ್ಬರದ ಪ್ರಚಾರ ನಡೆಸಿ ವಕೀಲರ ಗಮನ ಸೆಳೆದಿದ್ದಾರೆ. ಜೇವರ್ಗಿ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಮತಯಾಚನೆ ನಡೆಸಿದ ಅವರು ವಕೀಲರ ಸಂಕುಲದಲ್ಲಿ ಹೊಸ ಭರವಸೆ ಮೂಡಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಬಾಲಕೃಷ್ಣನ್, ವಕೀಲರ ಮೇರೆ ನಡೆಯುತ್ತಿರುವ ದೌರ್ಜನ್ಯ ತಡೆಯಲು ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರುವ ಭರವಸೆ ನೀಡಿದರು. ಕಿರಿಯ ವಕೀಲರ ಹಿತರಕ್ಷಣೆ, ವೃತ್ತಿಪರ ಗೌರವ ಕಾಪಾಡುವುದು ಹಾಗೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಕೀಲರ ಭದ್ರತೆ ಖಚಿತಪಡಿಸುವುದೇ ತಮ್ಮ ಮುಖ್ಯ ಗುರಿ ಎಂದು ಘೋಷಿಸಿದರು. ಈ ಸಂದರ್ಭದಲ್ಲಿ ಜೇವರ್ಗಿ ವಕೀಲರ ಸಂಘದ ಕಾರ್ಯದರ್ಶಿ ರಾಜಶೇಖರ್ ಶಿಲ್ಪಿ, ನೋಟರಿ ಹಾಗೂ ಅಖಿಲ ಸಂಘದ ಖಜಾಂಚಿ ಬೆಣ್ಣಪ್ಪ ಸಿ ಕೋಂಬಿನಕರ್, ಅರ ಅಶೋಕ್ ಜೀರ್ ವಕೀಲರು, ಪಂಚ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಶೌಕತ್ ಅಲಿ ಆಲೂರು, ಭೀಮಶಂಕರ್ ಮಡಿಹಾಳ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಲವರು ಬಾಲಕೃಷ್ಣನ್ ಅವರ ಕ್ರಮ ಸಂಖ್ಯೆ 12ಕ್ಕೆ ಬೆಂಬಲ ಸೂಚಿಸಿದ್ದು, ಜೇವರ್ಗಿಯಲ್ಲಿ ಅವರ ಪರ ಒಲವು ಹೆಚ್ಚುತ್ತಿರುವುದು ಗೋಚರಿಸಿದೆ. ಒಟ್ಟಿನಲ್ಲಿ ಪರಿಷತ್ ಚುನಾವಣೆ 2026ರ ಹಿನ್ನೆಲೆ ಜೇವರ್ಗಿಯಲ್ಲಿ ಚುನಾವಣಾ ಚಿತ್ರಣ ಕುತೂಹಲ ಮೂಡಿಸಿದೆ. ಹೈಲೈಟ್ಸ್: ಜೇವರ್ಗಿ ನ್ಯಾಯಾಲಯದಲ್ಲಿ ಬಾಲಕೃಷ್ಣನ್ ಮತಬೇಟೆ, ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಯ ಭರವಸೆ, ಕ್ರಮ ಸಂಖ್ಯೆ 12ಕ್ಕೆ ಹೆಚ್ಚಿದ ಬೆಂಬಲ, ಕಿರಿಯ ವಕೀಲರ ಹಿತರಕ್ಷಣೆಗೆ ಆದ್ಯತೆ, ಜೇವರ್ಗಿಯಲ್ಲಿ ಬಾಲಕೃಷ್ಣನ್ ಅಬ್ಬರದ ಪ್ರಚಾರ, ವಕೀಲರ ಭದ್ರತೆಗೆ ಬದ್ಧವೆಂದು ಘೋಷಣೆ. ಈಗ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ರೆಪ್ರೆಸೆಂಟೇಟಿವ್ ಇದ್ರೆ, ಡಿಸ್ಟ್ರಿಕ್ಟ್ ಲೆವೆಲ್ ರೆಪ್ರೆಸೆಂಟೇಟಿವ್ ಇದ್ರೆ ಅದು ಎಲ್ಲರಿಗೂ ಸೇರಿರೋ ಬಾರ್ ಕೌನ್ಸಿಲ್ ಆಗುತ್ತೆ. ಬೆಂಗಳೂರಿನಲ್ಲಿರೋರೇ ಕ್ರೀಮೆಲ್ಲ ತಿಂದ್ಬಿಡ್ತಾರೆ. ಸೊ ಈ ಡಿಸಿಪ್ಲಿನರಿ ಕಮಿಟಿನಲ್ಲಿ ಒಂದು ಕ್ಯಾಂಡಿಡೇಟು ಎಥಿಕ್ಸು, ಡಿಸಿಪ್ಲೈನು, ಕಾನೂನು, ನ್ಯಾಯ ಕ್ಯಾಂಡಿಡೇಟ್ಗೂ ಅದು ಇರಬೇಕು. ಕ್ಯಾಂಡಿಡೇಟ್ಗೆ ಅದು ಇಲ್ಲ ಅಂದರೆ ಅದು ಒಳ್ಳೆ ಕೌನ್ಸಿಲಿಂಗ್ ಆಗುತ್ತೆ. ಈಗ ಕ್ಯಾಂಡಿಡೇಟು ಈಗ ಪಾರ್ಟಿಗಳು ಮಾಡಿಸ್ತಾರೆ, ಗಿಫ್ಟ್ಗಳು ಕೊಡಿಸ್ತಾರೆ, ಡೇರಿಗಳು ಕೊಡಿಸ್ತಾರೆ, ವೈನು, ಡೈನು, ಪಾರ್ಟಿ ಎಲ್ಲ ನಡೀತಾ ಇದೆ. ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ, ಸಾಮಾನ್ಯವಾಗಿ ನಡೆಯುತ್ತೆ. ಬೆಂಗಳೂರಲ್ಲಿ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟು ಫುಲ್ಲು. ಮೀಟಿಂಗ್ ಅಂದರೆ 1,000 ಜನ ಒಂದೇ 5 ಸ್ಟಾರ್ ಹೋಟೆಲಲ್ಲಿ ಸೇರ್ತಾರೆ. ನೋಡಿ, ಅಲ್ಲಿ ವಕೀಲರು ಹೋಗ್ತಾರೆ, ಒಂದು ಕೋಟು ತೆಗೆದು ಈ ಪಾಕೆಟ್ ಬಿಡ್ತಾರೆ. ನಾನು ನೋಡಿರೋದೆ, ಕಬಾಬ್ ತೆಗೆದು ಈ ಪಾಕೆಟಲ್ಲಿ ಹಾಕ್ತಾರೆ, ಚಿಲ್ಲಿ ಚಿಕನ್ ಈ ಪಾಕೆಟಲ್ಲಿ ಹಾಕಿ ಆಮೇಲೆ ಒಂದು ಕೋಟು. ಇದು ನಡೀತಾ ಇದೆ. ಇಷ್ಟೊಂದು ಸಾವಿರ ಲಕ್ಷ ಕೋಟಿ ರೂಪಾಯಿ ಯಾಕೆ ಖರ್ಚು ಮಾಡ್ತಾರೆ? ಅದನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಒಂದು ವಿನಂತಿ, ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಗಳಿಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನಂತ. ಪ್ರಾಕ್ಟೀಸೇ ಇಲ್ದಿರೋರು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. 159 ನೀವು ಕೇಳಬೇಕು, ಯಾರಾದ್ರೂ ನಿಮಗೆ ಪ್ರಾಕ್ಟೀಸ್ ಇಲ್ಲ, ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ಯಾ ಅಂತ ಕೇಳಬೇಕಾಗುತ್ತೆ. ಈಗ ನೋಡಿ, ಮಾತಾಡುವಾಗ ನಿಮ್ಮ ಇವರು ಹೇಳಿದ್ರು ಪರಿಹಾರ ಕರ್ನಾಟಕದಲ್ಲಿ 8 ಲಕ್ಷ ಕೊಡ್ತಾರೆ, ಸತ್ತಾರೆ. ಅದನ್ನು ನೀವು ರೆಗ್ಯುಲರ್ ಆಗಿ ಸ್ಟಾಫ್ ಫೀ ಎಲ್ಲ ಕಟ್ಟಿದ್ರೆ, ಇಲ್ಲಾಂದರೆ 1.5 ಲಕ್ಷ 2 ಲಕ್ಷ ಅದನ್ನು ಸಿಗೋದಿಲ್ಲ. ಬಟ್ ಕೆಲವು ರಾಜ್ಯಗಳಲ್ಲಿ 35-40 ಲಕ್ಷ ಕೂಡ ಇದೆ. ಅಡ್ವೊಕೇಟ್ಗಳಿಗೆ ಪ್ರತ್ಯೇಕವಾಗಿ ಆಸ್ಪತ್ರೆ ಇದೆ ತಮಿಳುನಾಡಲ್ಲಿ.